Yes, students, question number 93. Okay, ನೋಡಿ ಏನಿದೆ question number 93. The reaction of ozone with oxygen atoms in the presence of chlorine atoms can occur by a two-step process shown below. ಮೊದಲನೇ ಸ್ಟೆಪ್ ಏನಾಗ್ತಾ ಇದೆ, ಓಝೋನು ಕ್ಲೋರಿನ್ ಫ್ರೀ ರೆಡಿಕಲ್ ಜೊತೆ ಕಂಬೈನ್ ಆಗಿ O2 ಗ್ಯಾಸ್ ಆ್ಯಂಡ್ ಕ್ಲೋರಿನ್ ಮೊನಾಕ್ಸೈಡ್ ಫ್ರೀ ರೆಡಿಕಲ್ ಬರ್ತಾ ಇದೆ. ದಿಸ್ ಈಸ್ ಸ್ಟೆಪ್ 1. ಅನದರು ಇಲ್ಲಿ K1 ವ್ಯಾಲ್ಯೂ ಕೊಟ್ಟಿದ್ದಾರೆ. K1 ಈಸ್ ಈಕ್ವಲ್ ಟು 5.2 ಇಂಟು 10⁹ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ಹಾಗಾದರೆ ಇದು ಯಾವ ಆರ್ಡರ್ ಫಾಲೋ ಮಾಡ್ತಿದೆ, ಸೆಕೆಂಡ್ ಆರ್ಡರ್ ಅಂತ ಹೇಳ್ಬೋದು ನೋಡಿ, ಸರಿನಾ. ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್ ಅಂದರೆ ಸೆಕೆಂಡ್ ಆರ್ಡರ್ ಯೂನಿಟ್ ಅಂತಕ್ಕಂಥದ್ದು. ಸೆಕೆಂಡ್ ಸ್ಟೆಪ್ ಏನಿದೆ, ಕ್ಲೋರಿನ್ ಮೊನಾಕ್ಸೈಡ್ ಫ್ರೀ ರ್ಯಾಡಿಕಲ್ಲು ಆಕ್ಸಿಜನ್ ಫ್ರೀ ರ್ಯಾಡಿಕಲ್ ಜೊತೆ ಕಂಬೈನ್ ಆಗಿ O2 ಗ್ಯಾಸ್ ಪ್ಲಸ್ Cl ಫ್ರೀ ರ್ಯಾಡಿಕಲ್ ಗ್ಯಾಸ್ ಫಾರ್ಮೇಷನ್ ಆಗ್ತಿದೆ. ಇದು ಈಕ್ವೇಷನ್ 2 ಅಂದರೆ ಸ್ಟೆಪ್ 2 ಅಂತಕ್ಕಂಥದ್ದು. ಇಯರ್ K2 ವ್ಯಾಲ್ಯೂ ಕೊಟ್ಟಿದ್ದಾರೆ. K2 ಈಸ್ ಈಕ್ವಲ್ ಟು 2.6 ಇಂಟು 10⁻10 ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು. ಓಕೆ, ದ ಕ್ಲೋಸೆಸ್ಟ್ ರೇಟ್ ಕಾನ್ಸ್ಟೆಂಟ್ ಫಾರ್ ದ ಓವರ್ ಆಲ್ ರಿಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಇದಕ್ಕೆ ಓವರ್ ಆಲ್ ರಿಯಾಕ್ಷನ್ ಬರೆದಾಗ ClO ಫ್ರೀ ರ್ಯಾಡಿಕಲ್ ClO ಫ್ರೀ ರ್ಯಾಡಿಕಲ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿ ನಿಮಗೆ Cl ಫ್ರೀ ರ್ಯಾಡಿಕಲ್ ಕ್ಯಾನ್ಸಲ್ ಆದಾಗ ಓವರ್ ಆಲ್ ರಿಯಾಕ್ಷನ್ ಏನು ಬರುತ್ತೆ ನೋಡಿ, O3 ಗ್ಯಾಸ್ ಪ್ಲಸ್ O ಫ್ರೀ ರ್ಯಾಡಿಕಲ್ ಗಿವ್ ರೈಸ್ ಟು O2 ಗ್ಯಾಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಹಾಗಾದರೆ ಪ್ರಾಬ್ಲಮ್ ನೋಡಲಿಕ್ಕೆ ತುಂಬ ಲೆಂತಿ ಇದೆ, ಅರ್ಥ ಆಗ್ತಿದೆ ಹಾಗಾದರೆ, ಬಟ್ ವೆರಿ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು ನೋಡಿ. ಏನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೇಗೆ ಐಡೆಂಟಿಫೈ ಮಾಡ್ಬೋದಪ್ಪ ಅಂದರೆ, ಈ ಒಂದು ರಿಯಾಕ್ಷನ್ನು 2 ಸ್ಟೆಪ್ಸ್ನ ತಗೊಳ್ತಾ ಇದೆ. ಓಕೆ, ಎನಿ ಒನ್ ರಿಯಾಕ್ಷನ್ ಟೇಕ್ಸ್ 2 steps, ದಟ್ ಈಸ್ ಕಾಲ್ಡ್ ಮೆಕ್ಯಾನಿಸಮ್ ಆಫ್ ದ ರಿಯಾಕ್ಷನ್. ಇನ್ ಮೆಕ್ಯಾನಿಸಮ್ ಆಫ್ ದ ರಿಯಾಕ್ಷನ್, slowest step which can determines the rate and order. How to calculate, now how to identify the which one is slowest step, which one is fast step ಅಂತಕ್ಕಂಥದ್ದು. ಹಾಗಾದರೆ ಇವರೇನು ಮೆನ್ಷನ್ ಮಾಡಿಲ್ಲ ನಿಮಗೆ, ಸ್ಲೋ ಸ್ಟೆಪ್ಪು ಫಾಸ್ಟ್ ಸ್ಟೆಪ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದಪ್ಪ ಅಂದರೆ, ವಿ ಕನ್ಸಿಡರ್ ದ K1 ಆ್ಯಂಡ್ K2 ವ್ಯಾಲ್ಯೂ. K1 ಮತ್ತು K2 ವ್ಯಾಲ್ಯೂನ ತಗೊಳ್ಳಿ. ಇಯರ್ ಏನಿದೆ ಇಲ್ಲಿ 5.2 ಇಂಟು 10⁻9 ಇದೆ, 2.6 ಇಂಟು 10⁻10 ಇದೆ. ಹಾಗಾದರೆ ಯಾವುದು K1 ವ್ಯಾಲ್ಯೂ ಕಡಿಮೆ ಇರುತ್ತೆ ಅದು ಸ್ಲೋಯೆಸ್ಟ್ ಸ್ಟೆಪ್. ಹಾಗಾದರೆ ಸ್ಟೆಪ್ 1 ಅಂತಕ್ಕಂಥದ್ದು ಸ್ಲೋ ಸ್ಟೆಪ್ ಆಗಿದೆ, ಸ್ಟೆಪ್ 2 ಅಂತಕ್ಕಂಥದ್ದು ಫಾಸ್ಟ್ ಸ್ಟೆಪ್ ಆಗಿದೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಸ್ಟೆಪ್ 1 ಈಸ್ ದ ಸ್ಲೋ ಸ್ಟೆಪ್, ಸ್ಟೆಪ್ 2 ಈಸ್ ದ ಫಾಸ್ಟ್ ಸ್ಟೆಪ್. ಹಾಗಾದ್ರೆ ನಮಗೆ ದ ಕ್ಲೋಸೆಸ್ಟ್ ರೇಟ್ ಕಾನ್ಸ್ಟೆಂಟ್ ಫಾರ್ ದ ಓವರ್ ಆಲ್ ರಿಯಾಕ್ಷನ್ ಅಂತಕ್ಕಂಥದ್ದು ಏನಕ್ಕೆ ಈಕ್ವಲ್ ಆಗಿರುತ್ತೆ, 5.2 ಇಂಟು 10⁻9 ಅಂದರೆ ಸ್ಲೋಯೆಸ್ಟ್ ಸ್ಟೆಪ್ ಅಂದರೆ K1 ಫಸ್ಟ್ ರಿಯಾಕ್ಷನ್ಗೆ ಈಕ್ವಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನಾವು ಬರಿಬೋದು ಬೇಕಾದರೆ ಕನ್ಕ್ಲೂಷನ್ನು, ಓವರ್ ಆಲ್ ರೇಟ್ ಆಫ್ ಎ ರಿಯಾಕ್ಷನ್, ಓವರ್ ಆಲ್ ರೇಟ್ ಆಫ್ ಎ ರಿಯಾಕ್ಷನ್ ಡಿಪೆಂಡ್ಸ್ upon rate of the which step, ಯಾವ ಸ್ಟೆಪ್ಪಿಗೆ, ಸ್ಲೋಯೆಸ್ಟ್ ಸ್ಟೆಪ್. ಅರ್ಥ ಆಗ್ತಿದೆಯಾ? ಹಾಗಾದರೆ ಸ್ಲೋಯೆಸ್ಟ್ ಸ್ಟೆಪ್ ಮೇಲೆ ಡಿಪೆಂಡ್ ಆಗುತ್ತೆ. ಎನ್ಸ್ ದ ಓವರ್ ಆಲ್ ರೇಟ್ ಕಾನ್ಸ್ಟೆಂಟ್ of the reaction, overall rate constant of the reaction will be closest to the rate constant of the slower step. ಹಾಗಾದರೆ ಯಾವುದು ಸ್ಲೋಯರ್ ಸ್ಟೆಪ್ ಅಂತಕ್ಕಂಥದ್ದು, ಫಸ್ಟ್ ಒನ್ ಅದು ಸ್ಲೋಯರ್ ಸ್ಟೆಪ್ ಆಗಿದೆ. ಓಕೆ, ದಟ್ ಈಸ್ ದ ಒನ್ ಅಂದರೆ ಸ್ಟೆಪ್ 1 ಹ್ಯಾವಿಂಗ್ ಲೋಯರ್ ವ್ಯಾಲ್ಯೂ ಆಫ್ ಕೆ. ಹಾಗಾದರೆ ಸ್ಟೆಪ್ 1ನಲ್ಲಿ K1 ವ್ಯಾಲ್ಯೂ ಕಡಿಮೆ ಇದೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ಈ 5.2 ಇಂಟು 10⁻9 ಅಂತಕ್ಕಂಥದ್ದು ನೋಡಿ, ಇಲ್ಲಿ ಯಾವುದು ಆಪ್ಷನಲ್ಲಿ ನಿಯರೆಸ್ಟ್ ವ್ಯಾಲ್ಯೂ ಕ್ಲೋಸೆಸ್ಟ್ ವ್ಯಾಲ್ಯೂ ಇರ್ತಕ್ಕಂಥದ್ದು 5.2 ಇಂಟು 10⁻9 ಲೀಟರ್
ಪರ್ ಮೋಲ್ ಪರ್ ಸೆಕೆಂಡ್. ಆಪ್ಷನ್ 3 ಅನ್ನೋದು ಕರೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆಯಾ ಹಾಗಾದರೆ? ಓಕೆ, ಅದೇ ರೀತಿ ಕ್ವಶನ್ ನಂಬರ್ 94 ನೋಡಿ. The rate law for the reaction below is given by the expression K into A into B, A plus B give rise to products. ಅಂದರೆ A plus B give rise to productsಗೆ ರೇಟ್ ಎಕ್ಸ್ಪ್ರೆಷನ್ ಬರೆದಿದ್ದಾರೆ K into A into B ಅಂತಕ್ಕಂಥದ್ದು. If the concentration of B is increased from 0.1 to 0.3 mole, keeping the value of A at 0.1 mole, the rate constant will be 3K, 9K, K by 3, K ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ ಹಾಗಾದರೆ? ನೋಡಿ, ತುಂಬ ಸಿಂಪಲ್ ಕಾನ್ಸೆಪ್ಟು. ಇದೇನರ ಮೇಲೆ ರೇಟ್ ಕಾನ್ಸ್ಟೆಂಟ್ ಅಂತ ಓದಿದ್ದೀರಾ ಸ್ಟೂಡೆಂಟ್ಸ್ ನೀವು. ಏನಾಗಾದರೆ ರೇಟ್ ಕಾನ್ಸ್ಟೆಂಟ್ ಅಂದರೆ rate of a reaction is equal to rate constant when the molar concentration of all the reactants are unity ಅಂತಕ್ಕಂಥದ್ದು. This is the definition of rate constant. ಓಕೆ, ಇಲ್ಲಿ ನಿಮಗೆ ರೇಟ್ ಕಾನ್ಸ್ಟೆಂಟು ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಾಗ ರೇಟ್ ಕಾನ್ಸ್ಟೆಂಟ್ ಏನು ಹೇಳುತ್ತೆ? higher the value of rate constant, faster the chemical reaction. Rate constant which depends on temperature does not depends on the initial concentration of the reactant. ಹಾಗಾದರೆ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಅದು ಇಂಡಿಪೆಂಡೆಂಟ್ ಆಗಿದೆ. ಹಾಗಾದರೆ ಕೆ ವ್ಯಾಲ್ಯೂ ಅಂತಕ್ಕಂಥದ್ದು ಏನಾಗಿರುತ್ತೆ? ಕಾನ್ಸ್ಟೆಂಟ್ ಇರುತ್ತೆ. ಅರ್ಥ ಆಗ್ತಿದೆಯಾ ಹಾಗಾದರೆ? ಕೆ ವ್ಯಾಲ್ಯೂ ರಿಮೈನ್ಸ್ ಕಾನ್ಸ್ಟೆಂಟ್. ಅಂದರೆ ನಿಮಗಿಲ್ಲಿ 3Kನೂ ಆಗೋದಿಲ್ಲ, 9Kನೂ ಆಗೋದಿಲ್ಲ, K by 3ನೂ ಆಗೋದಿಲ್ಲ, K ಅಂತಕ್ಕಂಥದ್ದು ಆಗುತ್ತೆ. ಯಾಕೆ ಅಂದರೆ ರೇಟ್ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ ಹಾಗಾದರೆ? ರೇಟ್ ಕಾನ್ಸ್ಟೆಂಟ್ ವೇರೀಸ್, ರೇಟ್ ಕಾನ್ಸ್ಟೆಂಟ್ ವೇರೀಸ್ ಆರ್ ಡಿಪೆಂಡ್ಸ್ ವಿತ್ ಟೆಂಪರೇಚರ್ ಕಾನ್ಸೆಪ್ಟ್ ಓನ್ಲಿ. ಟೆಂಪರೇಚರ್ ಓನ್ಲಿ. ಅರ್ಥ ಆಗ್ತಿದೆಯಾ ಹಾಗಾದರೆ? ಟೆಂಪರೇಚರ್ಗೆ ಮಾತ್ರ ಡಿಪೆಂಡ್ ಆಗಿದೆ. and it is independent. It is independent of concentration. Is independent of concentration of the reactant. Concentration of the reactant. ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್? ಹಾಗಾದರೆ ರೇಟ್ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕಾನ್ಸಂಟ್ರೇಷನ್ ನೀವು ಎಷ್ಟಾದರೂ ಚೇಂಜ್ ಮಾಡಿ, 0.1ಇಂದ 0.3ನಾದರೂ ಚೇಂಜ್ ಮಾಡಿ, 0.4ಇಂದ 0.8 ಆದರೂ ಚೇಂಜ್ ಮಾಡಿ, ಹಾಗಾದರೆ ರೇಟ್ ಕಾನ್ಸ್ಟೆಂಟ್ ಅಂತಕ್ಕಂಥದ್ದು ಏನಾಗಿರುತ್ತೆ? ಕಾನ್ಸ್ಟೆಂಟ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಆಪ್ಷನ್ 4 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್. ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 94, ಆಪ್ಷನ್ 4.